Morning friends, today's topic is train. Already previous class ಅಲ್ಲಿ ಯಾವ ತರ ಇರುತ್ತೆ ಟ್ರೈನ್ ಮೇಲೆ ಏನೇನು ಕ್ವಶನ್ಸ್ ಕೊಡ್ತಾರೆ ಇವೆಲ್ಲ ನೋಡ್ತಾ ಇದ್ದು. ಪ್ರೀವಿಯಸ್ ಕ್ಲಾಸಸ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಯು ಕ್ಯಾನ್ ವಾಚ್ ಇಟ್. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ. A train X running at 45 kilometer per hour, okay, crosses the another Y running at 54 kilometer per hour in opposite direction in 24 seconds. Okay, if the length of the Y is two-third of X, then what is the length of X? ಓಕೆನಾ? ಅಂದ್ರೆ ಆ ಟ್ರೈನ್ ನ ಲೆಂತ್ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಕ್ವಶನ್ ಸಾಲ್ವ್ ಆಗುತ್ತಾ? ಓಕೆ, ಇರಲಿ. ಈಗ ನೋಡಿ ಏನ್ ಹೇಳ್ತೆ, ಈ ಟ್ರೈನ್ ಎಕ್ಸ್ ರನ್ನಿಂಗ್ ಅತ್ತೆ. ಇದು ಹೋಮ್ವರ್ಕ್ ಕೊಟ್ಟಿದ್ನಾ? ಇನ್ನೊಂದು ಪ್ರೀವಿಯಸ್ ಪಾಸ್ ಮಾಡು. Okay, two trains of equal length running with the speed of 60 and 40 km per hour takes 45 seconds to cross each other while they are running in the same direction. What time will they take crosses each other running in the opposite direction? ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡಿ, ಎರಡು ಟ್ರೈನ್ ಇರುತ್ತೆ, ಅದರದ್ದು ಟ್ರೈನ್ ಲೆಂತ್ ಎಷ್ಟಾಗಿರುತ್ತೆ? ಎರಡು ಸಮವಾಗಿರುತ್ತೆ. ರನ್ನಿಂಗ್ ಇತ್ತು ದ ಸ್ಪೀಡ್ ಆಫ್ 60 ಕಿಲೋಮೀಟರ್ಸ್ ಅಂಡ್ 40 ಕಿಲೋಮೀಟರ್ಸ್. ಒಂದು ಟ್ರೈನ್ ಸ್ಪೀಡ್ ಎಷ್ಟಿರುತ್ತೆ? ಈ ಟ್ರೈನ್ ಸ್ಪೀಡ್ ಎಷ್ಟಿರುತ್ತೆ? 60 ಕಿಲೋಮೀಟರ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಟ್ರೈನ್ ಸ್ಪೀಡ್ ಎಷ್ಟಿರುತ್ತೆ? ಅಂದ್ರೆ ಎದುರು ಬದಲು ಬರುತ್ತಂತ ಫಸ್ಟ್ ಇನಿಷಿಯಲಿ ಆಪೋಸಿಟ್ ಸೇಮ್ ಡೈರೆಕ್ಷನ್. ಓಕೆನಾ? ಎರಡು ಒಂದೇ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಅದ್ರ ಇನ್ನೊಂದು ಟ್ರೈನ್ ಎಷ್ಟು? 40 ಕಿಲೋಮೀಟರ್ ಪರ್ ಹಾರ್ ಆಗಿರುತ್ತೆ. ಹಾಗಾಗಿ ಅದ್ರದ್ದು ಲೆಂತ್ ಏನ್ ಹೇಳಿದಾರೆ, ಇದ್ರದ್ದು ಸೇಮ್ ಅಂತ ಹೇಳ್ತಾರೆ. ಇರ್ಲಿ, ಹಾಗಾದ್ರೆ ಇಲ್ಲೆಲ್ಲ ಮುಂದೆ ಬಂದು ಏನಾಗುತ್ತೆ? ಕ್ರಾಸ್ ಆಗುತ್ತೆ. ಕ್ರಾಸ್ ಆದಾಗ ಇದಕ್ಕೆ ಟೈಮ್ ಎಷ್ಟು ತಾಣುತ್ತೆ? 45 ಸೆಕೆಂಡ್ಸ್ ತಾಣುತ್ತಂತೆ. ಓಕೆನಾ? ಅದೇ ತರ ರನ್ನಿಂಗ್ ವಿತ್ ದಿ ಸೇಮ್ ಡೈರೆಕ್ಷನ್. ವಾಟ್ ವಿಲ್ ಬಿ ದ ಟೈಮ್ ಟೇಕನ್ ಟು ಕ್ರಾಸಸ್ ದಿ ಈಚ್ ಅದರ್? ಅಂದ್ರೆ ತಿರ್ಗಾ ಆಪೋಸಿಟ್ ಏನಾದ್ರೂ ಅದೇ ಟ್ರೈನ್ಗಳು, ಒಂದು ಟ್ರೈನ್ ಇಲ್ಲಿ ಬರ್ತಾ ಇರುತ್ತೆ, ಇನ್ನೊಂದು ಟ್ರೈನ್ ಇಲ್ಲಿ ಬರುತ್ತೆ. ಅದರದ್ದು ಸ್ಪೀಡ್ ಎಷ್ಟು? 60 ಕಿಲೋಮೀಟರ್ ಪರ್ ಹಾರ್. ಇನ್ನೊಂದು ಟ್ರೈನ್ 40 ಕಿಲೋಮೀಟರ್ ಪರ್ ಹಾರ್. ಇಲ್ಲೆಲ್ಲ ಬಂದು ಕ್ರಾಸ್ ಮಾಡುತ್ತಲ್ವಾ? ಇದರ ಟೈಮಿಂಗ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಇದ್ರ ಟೈಮಿಂಗ್ಸ್ ಏನು ಅಂತ ಕೇಳ್ತಿದ್ದಾರೆ. ಅಂದ್ರೆ ಈಗ ಇದರಿಂದ ನಾವ್ ಏನೇನ್ ಫೈಂಡ್ ಔಟ್ ಮಾಡ್ಬೋದು? ಯಾವ್ದು ಗೊತ್ತಿಲ್ಲ ನಮ್ಗೆ? ಡಿಸ್ಟೆನ್ಸ್ ಒಂದು ಮೀನ್ಸ್ ಲೆಂತ್ ಗೊತ್ತಿಲ್ಲ. ಆ ಲೆಂತ್ ಫಾರ್ಮುಲಾ ಏನಪ್ಪ? ಸ್ಪೀಡ್ ಇಂಟು ಟೈಮ್ ಅಲ್ವಾ? ಹಾಗಾದ್ರೆ ಸ್ಪೀಡ್ ಎಷ್ಟಿದ್ರದ್ದು? ಎಷ್ಟು? 60. ಈಗ ಸೇಮ್ ಡೈರೆಕ್ಷನ್ ಹೋಗ್ತಿದೆ ಅಂದ್ರೆ ಸ್ಪೀಡ್ ಬಂದು ಆಡ್ ಆಗುತ್ತಾ ಮೈನಸ್ ಆಗುತ್ತಾ? ಮೈನಸ್ ಆಗುತ್ತೆ. 60 ಮೈನಸ್ 40. ಓಕೆನಾ? ಆಯಿತು. ನೆಕ್ಸ್ಟ್ ಟೈಮ್ ಎಷ್ಟು ಕೊಟ್ಟಿದಾರಪ್ಪ? 45 ಸೆಕೆಂಡ್ಸ್ ಇಸ್ ಈಕ್ವಲ್ ಟು, ಯಾಕೆಂದ್ರೆ ಇಲ್ಲಿ ಸೇಮ್ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಎರಡಕ್ಕೂ ಒಂದೇ ಈಕ್ವೇಶನ್ ಬರೋದ್ರಿಂದ ವಿ ಕ್ಯಾನ್ ರಿಟ್ ಇಟ್ ಆಸ್ ಈಕ್ವಲ್ಸ್. ಯಾಕೆಂದ್ರೆ ಲೆಂತ್ ಏನ್ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ, ನನಗೆ ಬೇಕಿರೋದು ಯಾವುದು? ಟೈಮ್. ಈ ವ್ಯಾಲ್ಯೂ ಇಂದ ನಾವು ಟೈಮ್ ಫೈಂಡ್ ಔಟ್ ಮಾಡಬಹುದಲ್ಲ. ಸೊ ದಟ್ ಈಗ ಇದೇನಿದು ಆಪೋಸಿಟ್ ಅಲ್ಲಿ ಕೊಟ್ಟಿದ್ದಾರೆ. ಆಪೋಸಿಟ್ ಟು ಸ್ಪೀಡ್ ಎಷ್ಟು? 60 ಪ್ಲಸ್ ಮೈನಸ್ ಆಪೋಸಿಟ್ ಇದ್ರೆ ಪ್ಲಸ್ 40 ಇಂಟು ಟೈಮ್ ಬೇಕಲ್ವಾ? ಟೈಮ್ ಫೈಂಡ್ ಔಟ್ ಮಾಡೋಣ. ಓಕೆ ಅಲ್ವನ್ರ? ಹಾಗಾದ್ರೆ ಆಡ್ ಮೈನಸ್ ಮಾಡಿ, ಇದು 20 ಇಂಟು 45 ಇಸ್ ಈಕ್ವಲ್ ಟು 60 ಪ್ಲಸ್ 40 100 ಇಂಟು ಟೈಮ್. ಆಯ್ತಾ? 10 ಕ್ಯಾನ್ಸಲ್. ಓಕೆ, 2 1s 5s. ಓಕೆ, 5 1s 5 9s. ಹಾಗಾದ್ರೆ ಟೈಮ್ ಎಷ್ಟು ತಾಣುತ್ತಂತೆ? 9 ಸೆಕೆಂಡ್ಸ್. 9 ಸೆಕೆಂಡ್ಸ್ಗಳು ಸಾಕಾಗುತ್ತೆ. ಓಕೆ, ರೈಟ್.
Okay, a train X at 84 kilometer per hour crosses another train Y running at 52 kilometer per hour in opposite direction in 12 seconds. Okay, if the length of y is two-third that of x. Okay, then what is the length of the x? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದಾರೆ. ಟ್ರೈನ್ ಇರುತ್ತೆ, ಅದ್ರ ಲೆಂತ್ ಎಕ್ಸ್ ಅನ್ನ ಟ್ರೈನ್ ಲೆಂತ್ ಗೊತ್ತಿಲ್ಲ ನಮ್ಗೆ, ಆದ್ರೆ ಅದರ ಸ್ಪೀಡ್ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಸ್ಪೀಡ್ ಎಷ್ಟು? 84 ಕಿಲೋಮೀಟರ್ ಪರ್ ಹಾರ್ ಅಂತ ಹೇಳ್ತಿದ್ದಾರೆ. ಓಕೆನಾ? ಕ್ರಾಸಸ್ ಅನದರ್ ಟ್ರೈನ್ ವೈ ರನ್ನಿಂಗ್ ಅಟ್ ದಿ ಸ್ಪೀಡ್, ಅಂದ್ರೆ ಈ ಕ್ರಾಸಸ್ ಇದನ್ನ ಸೈಡ್ ಹೊಡೆಯುತ್ತಂತೆ. ವೈ ಅನ್ನೋದು ಅದ್ರ ಸ್ಪೀಡ್ ಎಷ್ಟಿತ್ತಂತೆ? 52 ಕಿಲೋಮೀಟರ್ ಪರ್ ಹಾರ್ ಇತ್ತಂತೆ. ಓಕೆನಾ? ಏನ್ ಆಪೋಸಿಟ್ ಡೈರೆಕ್ಷನ್, ಯಾವ ದಿಕ್ಕಲ್ಲಿ? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಓಕೆನಾ? ಡೈರೆಕ್ಷನ್ ಎಲ್ಲ ಸೈಡ್ ಹೊಡಿತಲ್ವಾ, ಅದ್ರ ಟೈಮ್ ಎಷ್ಟು ಆಗುತ್ತಂತೆ? ಅದಕ್ಕೆ ಎಲ್ಲಮ್ಮ 12 ಸೆಕೆಂಡ್ಸ್ ತಾಣುತ್ತಂತೆ. ಓಕೆನಾ? ಹಾಗಾದ್ರೆ ಇಫ್ ದ ಲೆಂತ್ ಆಫ್ ದಿ ವೈ ಈಸ್ 2/3 ಆಫ್ ದಿ ಎಕ್ಸ್, ಅಂದ್ರೆ ವೈ ಅನ್ನ ಟ್ರೈನ್ ಇರುತ್ತಲ್ಲ ಅದರ 2/3 ಭಾಗ ಎಕ್ಸ್ ಇತ್ತಂತೆ. ಓಕೆ ಅಲ್ಲ? ಹಾಗಾದ್ರೆ ವೈ ಎಷ್ಟು ಭಾಗ ಇತ್ತು? ವೈ ಇಸ್ ಈಕ್ವಲ್ ಟು 2/3 ನಾ? 2/, ಓಕೆನಾ? ಎಕ್ಸ್ ಇಸ್ ಟು ವೈ ಇಸ್ ಈಕ್ವಲ್ ಟು 3:2 ನಾ? ಅಂದ್ರೆ ಎಕ್ಸ್ ಎಷ್ಟು ಉದ್ದ ಐತಂತೆ? 3 ಭಾಗ, ಇದು 2 ಭಾಗ. ಅಂದ್ರೆ ಇದನ್ನ ನಾವು ಯಾವ ತರ ಬರಿಬಹುದು? ಎಕ್ಸ್ ಇಸ್ ಈಕ್ವಲ್ ಟು 3/5 ಬರಿಬೋದಾ? ವೈ ಇಸ್ ಈಕ್ವಲ್ ಟು 2/5 ಬರಿಬೋದಾ? ಅಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ, ಈ 5 ಅಂದ್ರೆ ಏನು? ಟೋಟಲ್ ಲೆಂತ್. ಯಾಕೆ ಅಂದ್ರೆ ನನಗೆ ಕ್ರಾಸ್ ಹೊಡೆಯುತ್ತೆ ಅಲ್ವಾ, ಸೈಡ್ ಹೊಡೆಯುವ ಲೆಂತ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 5 ಭಾಗ ಇದೆ. ಆದ್ರೆ ಟ್ರೈನ್ ಎಷ್ಟಿದೆ ಅಂತೆ? ಎಕ್ಸ್ ಅನ್ನೋದ್ರದ್ದು 3 ಭಾಗ. ವೈ ಅನ್ನ ಟ್ರೈನ್ ಎಷ್ಟಿದೆ ಅಂತ? ಇಲ್ಲಿಂದ ಇಲ್ಲಿಗೆ 5 ಭಾಗ. ಇಲ್ಲಿಂದ ಇಲ್ಲಿಗೆ ಎಷ್ಟು? 5 ಭಾಗ. ಇಲ್ಲಿಂದ ಇಲ್ಲಿಗೆ 2 ಭಾಗ. ಅಂದ್ರೆ ಟೋಟಲ್ 5 ಭಾಗ ಲೆಂತ್ ಅಲ್ಲಿ ಎಕ್ಸ್ ಅನ್ನೋದಕ್ಕೆ 3 ಭಾಗ, ಟೋಟಲ್ 5 ಭಾಗದಲ್ಲಿ ವೈ ಅನ್ನೋದಕ್ಕೆ 2 ಭಾಗ. ಅರ್ಥ ಆಯ್ತಾ ಇದು ಹೆಂಗ್ ಬರ್ದೆ ಅಂತ? ಆಯ್ತು. ಈಗ ನೀವೇನ್ ಫೈಂಡ್ ಔಟ್ ಮಾಡ್ಬೇಕು? ಮಾಡ್ಬೇಕಪ್ಪ? ಲೆಂತ್ ಆಫ್ ದಿ ಯಾವ್ದು? ಎಕ್ಸ್ ಫೈಂಡ್ ಔಟ್ ಮಾಡ್ಬೇಕು. ಎಕ್ಸ್ ಫಾರ್ಮುಲಾ ಏನು? ಸ್ಪೀಡ್ ಅಲ್ವಾ? ಅಪೋಸಿಟ್ ಇದ್ದಾಗ ಏನಾಗುತ್ತೆ ಸ್ಪೀಡ್? ಪ್ಲಸ್ ಆಗುತ್ತಾ? ನೆಕ್ಸ್ಟ್ ಇಂಟು ಟೈಮ್ ಅಲ್ವಾ? ಈಗ ಸ್ಪೀಡ್ ಹೇಳ್ರಿ. 84 ಪ್ಲಸ್ 52 ಇಲ್ಲೇ ಚೇಂಜ್ ಮಾಡ್ಬಿಡೋಣ. ಕಿಲೋಮೀಟರ್ ಪರ್ ಹಾರ್ ಇದೆ, ಇದು ಇಲ್ಲಿ ಮೀಟರ್ ಇದೆ. ಚೇಂಜ್ ಕನ್ವರ್ಟ್ ಮಾಡ್ಬಿಡೋಣ. ಕನ್ವರ್ಟ್ ಮಾಡ್ತೀನಿ ಅಂದ್ರೆ 18/5. ಟೈಮ್ ಎಷ್ಟು ಕೊಟ್ಟಿದ್ರಮ್ಮ? ಎಷ್ಟು? 12 ಸೆಕೆಂಡ್ಸ್. ಆದ್ರೆ ಇಲ್ಲಿ ನೋಡಿ, ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಎಕ್ಸ್ ಬಂದ್ಬಿಟ್ಟು ಎಷ್ಟು ಉದ್ದ ಇರುತ್ತೆ, ಎಷ್ಟು ಭಾಗ ಇರುತ್ತೆ ಅಂದ್ರಲ್ಲ, ಅದನ್ನು ಬರೆದ್ಬಿಡಿ. 2/3 ನಾ? 3/5 ಅಲ್ವಾ? ಓಕೆ ಅಲ್ವನ್ರು? ಆಡ್ ಮಾಡಿ ಇವೆರಡನ್ನು. 136 ಇಂಟು 18/5 ಇಂಟು 12 ಎಷ್ಟಪ್ಪ? 5 ಕಿಲೋಮೀಟರ್ ಪರ್ ಹಾರ್ ಇಂದ ಮೀಟರ್ ಪರ್. ಓಕೆ, 5/18. ಸಾರಿ ಕಣ್ಣ, 5/18 ಇಂಟು 3/5 ಅಲ್ವಾ? ಈ 5 ಕ್ಯಾನ್ಸಲ್. 3 ಇಂದ 3 1s 3, 6 6 1s 6, 2s. ಇನ್ ಎಷ್ಟು ಕೆಲಸ ಇದೆ? 136 ಇಂಟು 2 ಎಷ್ಟಾಗುತ್ತೆ? 272 ಮೀಟರ್. ಯಾರ್ದು? ಎಕ್ಸ್ ಅನ್ನ ಟ್ರೈನ್. ಇದು ಆಪ್ಷನ್ ಅಲ್ಲಿ ಆಪ್ಷನ್ ಸಿ 272 ಕಿಲೋಮೀಟರ್. ಓಕೆ, ರೈಟ್ ಡೌನ್. ಓಕೆ, a train X running at 45 kilometer per hour crosses another train Y running at 54 kilometer per hour in opposite direction.
in 24 seconds, if the length of y is 2/3 of the x, then what is the length of the x? ಓಕೆನಾ? ಅಂದ್ರೆ x ದ ಲೆಂತ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ತುಂಬಾ ಸಿಂಪಲ್ ಇದೆ. ಈಗ ಟ್ರೈನ್ ಅನ್ನ x ಅನ್ನ ಟ್ರೈನ್ ದ ಸ್ಪೀಡ್ ಎಷ್ಟು ಅಂತಪ್ಪ? x ಅನ್ನ ಟ್ರೈನ್ ದ ಸ್ಪೀಡ್ ಎಷ್ಟು? 45 ಕಿಲೋಮೀಟರ್ ಪರ್ ಹಾರ್. ನೆಕ್ಸ್ಟ್ y ಅನ್ನ ಟ್ರೈನ್ ಸ್ಪೀಡ್ ಎಷ್ಟು? 54 ಕಿಲೋಮೀಟರ್ ಪರ್ ಹಾರ್. ಓಕೆನಾ? ಆಯ್ತು. ಅವೆರಡು ಯಾವ್ದು ವೆಹಿಕಲ್ ಚಲಿಸ್ತಿದೆ? ಆಪೋಸಿಟ್ ಅಲ್ಲಿ ಹೋಗ್ತಾ ಇದೆ. ಆಯ್ತು. ಅದರ ಟೈಮ್ ಎಷ್ಟಂತೆ ಕ್ರಾಸ್ ಮಾಡಿದ್ದು? 24 ಸೆಕೆಂಡ್ಸ್ ಅಂತೆ. ಓಕೆನಾ? ಹಾಗಾದ್ರೆ ಇಫ್ ದ ಲೆಂತ್ ಆಫ್ ದಿ y is 2/3 of the x, ಅಂದ್ರೆ ಲೆಂತ್ ಹೇಳ್ತಾ ಇದ್ರೆ y ಅನ್ನ ಟ್ರೈನ್ ಇರುತ್ತಲ್ಲ, 2/3 ಭಾಗ x ಇರುತ್ತಂತೆ. ಓಕೆನಾ? ಹಾಗಾದ್ರೆ x ಎಷ್ಟಿರುತ್ತೆ? x ಇಷ್ಟು y ಅಂತ ಹೇಳಿ. x ಎಷ್ಟಿರುತ್ತೆ? 3, y 2. ಕರೆಕ್ಟಾ? ಸಾಕಿಷ್ಟು ಬರ್ಕೊಳ್ಳಿ. ಹಾಗಾದ್ರೆ x ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ? ಲೆಂತ್ ಫೈಂಡ್ ಔಟ್ ಮಾಡ್ತೀನಿ. L is equal to S1 plus S2 ಆಡ್ ಮಾಡ್ಬಿಡಿ. ಇವಾಗ 99 ಕಿಲೋಮೀಟರ್ ಪರ್ ಹಾರ್. ಅದನ್ನ ಇವಾಗ ಕನ್ವರ್ಟ್ ಮಾಡ್ಲಾ? 5/18. ಟೈಮಿಂಗ್ಸ್ ಎಷ್ಟು? 24 ಸೆಕೆಂಡ್ಸ್. ಸಾಕು, ಇಷ್ಟೇ ಇರಲಿ. 18 ಇಂದ ಎಷ್ಟದಿ? 9 ಇಂದ 9 2s 9 11s 2 ಇಂದ 2 1s 12s. ಓಕೆನಾ? 12 5s 60, 6 11s 66, ಅಂದ್ರೆ 666. ಏನಾಯ್ತು? ಬಂತ ಆನ್ಸರ್? ಆದ್ರೆ ಇದ್ರಲ್ಲಿ ಏನ್ ಸಿಗ್ತಾ ಇದೆ? ಟೋಟಲ್ 2 ಟ್ರೈನ್ದು ಯಾವ್ದು ಹೇಳಿ? ಹಿಂಗ್ ಹೋಗ್ತಿದ್ದು ಟ್ರೈನ್ ಸಿಕ್ತು, ಇದ್ರದ್ದು ಸಿಕ್ತು ಅಲ್ವಾ? ಹಾಗಾದ್ರೆ ಟೋಟಲ್ ಟ್ರೈನ್ ಲೆಂತ್ ಸಿಕ್ತು. ಆ ಟೋಟಲ್ ಟ್ರೈನ್ ಲೆಂತ್ ಎಷ್ಟು? 2ರಿಂದ 6. 3 + 2 ಅಲ್ವಾ? ಟೋಟಲ್ ಎಷ್ಟು? ಅವೆರಡು ಟ್ರೈನಿನ ಲೆಂತ್ ಎಷ್ಟು? 5 ಅಂದ್ರೆ ಎಷ್ಟು? ಓಕೆನಾ? ಹಾಗಾದ್ರೆ ನಿನ್ಗೆ ಯಾವ ಟ್ರೈನ್ ಬೇಕಿರೋದು? x ಅನ್ನೋದು ಎಷ್ಟು? x ಅನ್ನೋದಕ್ಕೆ 5 ಇಂದ ಎಷ್ಟು ಡಿವೈಡ್ ಆಗುತ್ತೆ? 5 ಇಂದ 5 1s 5 3s 5 132 into 3 ಮಾಡಿ. 3 2s 6, 3 3s 3 1s 396 ಕಿಲೋಮೀಟರ್ ಉದ್ದ ಇರುತ್ತೆ. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಟ್ರೈನ್ ಲೀವ್ಸ್ P at 7 a.m. Okay, with the speed of 35 kilometer per hour. Okay, another train leaves Q at 10 a.m. with the speed of 55 kilometer per hour. The train are traveling towards each other. Okay, next, parallel track ali. Okay, distance between P and Q is 375 kilometer per hour. When they meet, what is the ratio of the distance covered by them? ಅಂದ್ರೆ ಇಲ್ಲಿ ನೋಡಿ, ತುಂಬಾ ಸಿಂಪಲ್. ಎ ಟ್ರೈನ್ ಲೀವಿಂಗ್ ಬರ್ತಿ, ಒಂದು ಟ್ರೈನು ಪಿ ಎನ್ ಟ್ರೈನ್ ಏನ್ ಮಾಡುತ್ತೆ? ಎಷ್ಟು ಗಂಟೆ ಬಿಡುತ್ತಂತೆ? 7 AM ಗೆ ಬಿಡುತ್ತಂತೆ. ಆಗ ಬಿಟ್ಟಾಗ ಅದ್ರ ಸ್ಪೀಡ್ ಎಷ್ಟಿರುತ್ತೆ? ಇದ್ರದ್ದು ಸ್ಪೀಡ್ ಎಷ್ಟು? 35 ಕಿಲೋಮೀಟರ್ ಪರ್ ಹಾರ್ ಹಂಗೆ ಇದು ಹೊರಡುತ್ತಂತೆ. ಹಾಗಾದ್ರೆ ಇನ್ನೊಂದು ಟ್ರೈನ್ ಏನ್ ಮಾಡುತ್ತೆ? ಕ್ಯೂ ಅನ್ನೋ ಟ್ರೈನ್ ಎಲ್ಲೋ ಎಷ್ಟು ಗಂಟೆ ಬಿಡುತ್ತೆ? 10 ಗಂಟೆಗೆ 10 AM ಗೆ ಬಿಡುತ್ತಂತೆ. ಹಾಗಾದ್ರೆ ಅದರದ್ದು ಸ್ಪೀಡ್ ಎಷ್ಟು? 55 ಕಿಲೋಮೀಟರ್ ಪರ್ ಹಾರ್ ಅಂತೆ. ಓಕೆನಾ? The trains are traveling towards each other. ಅಂದರೆ ಆಪೋಸಿಟ್ ಬರ್ತಿದ್ಯಾ, ಸೇಮ್ ಬರ್ತಿದ್ಯಾ? ಎರಡು ಟ್ರೈನು ಎದ್ರು ಬದ್ರು ಬರ್ತಾ ಇದೆಯಂತೆ. ಓಕೆನಾ? ಆಯ್ತು. ನೆಕ್ಸ್ಟ್, ಪ್ಯಾರಲಲ್ ಟ್ರ್ಯಾಕ್. ಡಿಸ್ಟೆನ್ಸ್ ಬಿಟ್ವೀನ್ ದ P and Q is 375 ಕಿಲೋಮೀಟರ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆಯಂತೆ? 375 ಕಿಲೋಮೀಟರ್ಸ್ ಇದೆಯಂತೆ. ಓಕೆನಾ? ಹಾಗಾದ್ರೆ ದೆನ್ ವಾಟ್
ದೇ ಮೀಟ್ಸ್ ಅಂದ್ರೆ ಯಾವಾಗ ಅದು ಮೀಟ್ ಆಗುತ್ತೆ, ಮೀಟ್ ಆದಾಗ ಪಿ ಅನ್ನೋದು ಎಷ್ಟು ದೂರ ಬಂದಿರುತ್ತೆ, ಕ್ಯೂ ಅನ್ನೋದು ಎಷ್ಟು ದೂರ ಬರುತ್ತೆ ಅಂತ ಕೇಳ್ತಿದ್ದಾರೆ. ಏನಪ್ಪ ಇದೆ ಇದರಲ್ಲಿ ನೋಡು, ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ಬಿಡ್ಲಾ? ಓಕೆ, ಇಲ್ಲಿ ನೋಡಿ ಆಪೋಸಿಟ್ ಬರುತ್ತೆ ಅಂತ ಗೊತ್ತಾಯ್ತಲ್ವಾ? ಈಗ ಇದು ಯಾವ್ದು ಟ್ರೈನು? ಪಿ, ಇದು ಕ್ಯೂ. ಪಿ ಇದು ಸ್ಪೀಡ್ ಎಷ್ಟು? 35 ಕಿಲೋಮೀಟರ್ ಪರ್ ಹಾರ್ ಅಲ್ವಾ? ನೆಕ್ಸ್ಟ್ ಈ ಕ್ಯೂ ಅನ್ನ ಟ್ರೈನ್ ಎಷ್ಟು ಸ್ಪೀಡ್? 55 ಕಿಲೋಮೀಟರ್ ಪರ್ ಹಾರ. ನೆಕ್ಸ್ಟ್ ಇದು ಎಷ್ಟು ಗಂಟೆ ಬಿಡುತ್ತಂತ? ಬೆಳಿಗ್ಗೆ 7 AM ಗೆ, ಇದು 10 AM ಗೆ. ಹಾಗಾದ್ರೆ ಇಲ್ಲೆಲ್ಲೋ ಮೀಟ್ ಆಗುತ್ತಲ್ವಾ? ಆ ಮೀಟ್ ಆದಾಗ ಇದು ಎಷ್ಟು ದೂರ ಬಂದಿದೆ, ಎಷ್ಟು ದೂರ ಬಂದಿದೆ, ಅದೇ ಫೈಂಡ್ ಔಟ್ ಮಾಡಿ ಅಂತಿರೋದು. ಅಂದ್ರೆ ಇದು 7 ಗಂಟೆ ಬಿಡ್ತಾ ಇದೆ, ಇದು ಎಷ್ಟು ಗಂಟೆ ಬಿಡುತ್ತೆ? 10 ಗಂಟೆ. ಅಂತವ್ರಿಗೆ ಏನಾಗಿರುತ್ತೆ, ಸುಮ್ಮನೆ ನಿಂತಿರುತ್ತೆ. ಅಂದ್ರೆ 7 ರಿಂದ 10 ಗಂಟೆ ತನಕ ಎಷ್ಟು ದೂರ ಇದು ಬರೋಕ್ ಚಾನ್ಸ್ ಇದೆ? ಅಂದ್ರೆ ಎಷ್ಟು ಅವರ್ ಬರುತ್ತೆ? 7 AM - 10 AM ಎಷ್ಟು? 3 ಅವರ್ಸ್. ಈಗ ಈ 3 ಅವರ್ಸ್ಗೆ ಈ ಪಿ ಎನ್ ಟ್ರೈನ್ ಎಷ್ಟು ದೂರ ಬರೋಕ್ ಚಾನ್ಸ್ ಇದೆ? 1 ಅವರ್ ಎಷ್ಟು ಬರುತ್ತಂತೆ? 35 ಕಿಲೋಮೀಟರ್. ಎಷ್ಟು ಬರೋಕ್ ಚಾನ್ಸ್ ಇದೆಯೋ? 105 ಕಿಲೋಮೀಟರ್ ಬರಕ್ಕೆ ಚಾನ್ಸ್ ಇದೆ. ಎಷ್ಟು ಕಿಲೋಮೀಟರ್ ಬಂದಿರುತ್ತಿದ್ದು? 105 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟಿದೆ ಅಲ್ವಾ? ಅಲ್ವಾ? ಆಯ್ತು. ನೆಕ್ಸ್ಟ್ ಇದೇನು ಎಷ್ಟು ಟ್ರಾವೆಲ್ ಮಾಡಿದೆ ಅಂತ ಆಯ್ತು. ನೆಕ್ಸ್ಟ್ ನನಗೆ ಏನ್ ಬೇಕು? ಸ್ಪೀಡ್ ಅಲ್ವಾ? ಸ್ಪೀಡ್ ಎಷ್ಟು? ಅವೆರಡರಿಂದ ಸ್ಪೀಡ್ ಎಷ್ಟು? 35 ಕಿಲೋಮೀಟರ್ ಪರ್ ಅವರ್ ಅಂತ ಒಂದು ಹೋಗುತ್ತೆ. ಆಪೋಸಿಟ್ ಇರೋದಂಗೆ ಪ್ಲಸ್ ಮೈನಸ್? ಪ್ಲಸ್ 55 ಎಷ್ಟಾಯ್ತು? 90 ಕಿಲೋಮೀಟರ್ ಪರ್ ಅವರ್. ಆಯ್ತಾ? ಗೊತ್ತಾಯ್ತಾ? ಇದರಲ್ಲಿ ಈಗ ಎಲ್ಲೋ ಮೀಟ್ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ? ಮೀಟಿಂಗ್ ಟೈಮ್ ಎಷ್ಟು? ಮೀಟಿಂಗ್ ಟೈಮ್ ಕಂಡುಹಿಡಿಯಬೇಕು ಅಂದ್ರೆ ಟೈಮ್ ಇಸ್ ಈಕ್ವಲ್ ಟು ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇತ್ತು? 375. ಈ 375 ಕಿಲೋಮೀಟರ್ ಅಲ್ಲಿ 375 ಕಿಲೋಮೀಟರ್ ನ 90 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತಂತೆ. ಆಯ್ತು, ಓಕೆ. ಯಾಕೆ ಅಂದ್ರೆ ಟೈಮಿಂಗ್ಸ್ ನಾವು ಡಿಸ್ಟೆನ್ಸ್ ಅಲ್ಲಿ ಈಗ ಆಲ್ರೆಡಿ ಏನ್ ಮಾಡಿಬಿಟ್ಟಿದೆ? 105 ಕಿಲೋಮೀಟರ್ ಮುಂದಕ್ಕೆ ಬಂದಿದೆ. 375 ಕಿಲೋಮೀಟರ್ 105 ಕಿಲೋಮೀಟರ್ ಬಂದಿದೆ ಅಂದ್ರೆ ಅವೆರಡು ಒಟ್ಟಿಗೆ ಟ್ರಾವೆಲ್ ಮಾಡೋಷ್ಟು ಮಾತ್ರ ತಗೊಬೇಕು. 10 ಗಂಟೆಯಿಂದ 10 ಗಂಟೆ ಮಾತ್ರ ತಗೊಬೇಕು. ಅಂದ್ರೆ ಆಲ್ರೆಡಿ ಇದು ಏನ್ ಮಾಡುತ್ತಿದೆ? 375 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಬಂದ್ಬಿಟ್ಟಿದೆ? 105. ಇನ್ನು ಎಷ್ಟು ಕಿಲೋಮೀಟರ್ ಉಳಿಸಿದೆ? ಇದು 270 ಕಿಲೋಮೀಟರ್ ಉಳಿಸಿದೆ. ಈ 270 ಕಿಲೋಮೀಟರ್ ಯಾರು ಮಾತ್ರ ಬರೋದು? ಈ 270 ಕಿಲೋಮೀಟರ್ ಪಿನು ಬರ್ತಾನೆ, ಕ್ಯೂ ಬರ್ತಾನೆ. ಈ 105 ಕಿಲೋಮೀಟರ್ ಯಾರ್ದು ಅಲ್ವಾ? ಅಂದ್ಬಿಡಿ. ಹಾಗಾದ್ರೆ 270 ಕಿಲೋಮೀಟರ್ ಅನ್ನ ಎಷ್ಟು ಕಿಲೋಮೀಟರ್ ಸ್ಪೀಡ್ ಬರ್ತಾರೆ? 90 ರಂಗ್ ಬರ್ತಾರೆ. 1010 9 ಇಂದ 9 1 9 3 ಎಷ್ಟು ಅವರ್ ಬೇಕಾಯ್ತು? 3 hours ಬೇಕಾಯ್ತು. ಅಂದ್ರೆ ಇಲ್ಲಿಗೆ ಮೀಟ್ ಆಗಕ್ಕೆ ಅವ್ರೇನಾದ್ರು ಕ್ವಶನ್ ಅಲ್ಲಿ ಪಿ ಅನ್ನೋದಕ್ಕೆ ಎಷ್ಟೊತ್ತು ಬೇಕಾಯ್ತು ಮೀಟ್ ಆಗಕ್ಕೆ ಅಂದ್ರೆ ಎಷ್ಟೊತ್ತು ಬೇಕಿತ್ತು? ಪಿ ಎನ್ನ ಟ್ರೈನು 2 ಮೀಟ್ ಆದ್ವಲ್ಲ, ಅವಾಗ ಟೈಮ್ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಹೇಳ್ತಿದ್ರ? 6 ಅವರ್. ಕ್ಯೂಗೆ 3 ಅವರ್ಸ್. ಓಕೆ, ಇರ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ನಮ್ಗೆ ಏನ್ ಬೇಕು? ಇಲ್ಲಿಂದ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ರೀಚ್ ಆಗಿರೋ ಪಾಯಿಂಟ್ ಗೆ ಎಷ್ಟು ದೂರ ಬಂದಿದೆ ಅಂತ ಹೇಳ್ಬೇಕಲ್ವಾ ನಮ್ಗೆ? ಅಲ್ವನ್ರೋ? ಹಾಗಾದ್ರೆ ಫಸ್ಟ್ ಟ್ರೈನ್ದು ಲೆಂತ್ ಕಂಡಿಡೀರಿ. ಫಸ್ಟ್ ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಅದ್ರ ಸ್ಪೀಡ್ ಏನು? ಫಾರ್ಮುಲಾ ಏನಪ್ಪ? ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟು? 35 ಕಿಲೋಮೀಟರ್ ಪರ್ ಅವರ್ ಇಂಟು ಅದ್ರ ಸ್ಪೀಡ್ ಎಷ್ಟು? 6 ಅವರ್ಸ್ ಏನ್ ಬೇಡ, ಇದು 3 ಅವರ್ಸ್ ತಗೋ. 6 ಏನಾದ್ಯಾ? 6 ಅವರ್ಸ್ ತಗೋ. ಓಕೆ, ಎಷ್ಟಾಗುತ್ತೆ? ಇಂಟು ಮಾಡಿ ಹೇಳ್ರು. 210 ಕಿಲೋಮೀಟರ್ ಯಾರು ಟ್ರಾವೆಲ್ ಮಾಡಿದ್ರು? ಪಿ ಟ್ರೈನ್ ಟ್ರಾವೆಲ್ ಮಾಡ್ತು. ಓಕೆನಾ? ಯಾವುದು? ಪಿ ಟ್ರೈನ್. ನೆಕ್ಸ್ಟ್ ಪಿ ಲೆಂತ್. ನೆಕ್ಸ್ಟ್ ಇನ್ನೊಂದು ಯಾವುದು? ಕ್ಯೂ ಲೆಂತ್. ಕ್ಯೂ ಲೆಂತ್ ಗೆ ಎಷ್ಟು? ಅದ್ರ ಸ್ಪೀಡ್ 50. ಅದೆಷ್ಟು ಟೈಮ್ ಅಂತದೆ? 3 ಅವರ್ಸ್. ಓಕೆ, ಇಂಟು ಮಾಡಿ 165. ಓಕೆನಾ? ಎರಡು ಮಾಡಿ ಕರೆಕ್ಟ್ ಬರ್ತಿದ್ಯಾ? ಎರಡು ಮಾಡಿದ್ರೆ 375 ಕಿಲೋಮೀಟರ್ ಬರ್ಬೇಕು. ಬರ್ತಿದ್ಯಾನೋ?
ಬರ್ತಿದೆ. ಹಾಗಾದ್ರೆ ನನಗೆ ರೇಷಿಯೋ ಕೇಳ್ತಿದಾರಲ್ವಾ, P/Q ಕೇಳ್ತಿದ್ರೆ, Q/P ಕೇಳ್ತಿದಾರ, P/Q. ಹಾಗಾದ್ರೆ P ಅನ್ನೋದು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ, 210/165 ಅಲ್ವನ್ರೋ. ಹಾಗಾದ್ರೆ ಆಪ್ಷನ್ ಅಲ್ಲಿ ಇದೆಯಾ ನೋಡಿ, ಅಕಸ್ಮಾತ್ ಇದಿಲ್ವಾ. ರೇಷಿಯೋ ಅಂದ್ರೆ ಏನು, ಯು ವಾಂಟ್ ಟು ಕನ್ವರ್ಟ್ ಇನ್ ಟು ಲೆಸ್ ವ್ಯಾಲ್ಯೂ, ಲೆಸ್ ದಿಸ್ ಲೀಸ್ಟ್ ಮಲ್ಟಿಪಲ್ ಆಗಿ ನಿಮ್ದು ಯಾವ್ದ್ರಿಂದ ಡಿವೈಡ್ ಆಗುತ್ತೆ, 5 ಇಂದನಾ, 5 4s 5 2s, ನೆಕ್ಸ್ಟ್ 5 3s 15, 5 3s 42:33. ಆಪ್ಷನ್ ಅಲ್ಲಿ ಇದೆಯಾ ನೋಡೋಣ, 42:33 ಆಪ್ಷನ್ ಎ. ಓಕೆ, ರೈಟ್ ಡೌನ್. ಎಂ ಅನ್ನೋದು ಎಷ್ಟು ದೂರ, ಎಂ ಅನ್ನ ಟ್ರೈನು ಎಷ್ಟು ಟ್ರಾವೆಲ್ ಮಾಡುತ್ತೆ, ಎಷ್ಟು ಟ್ರಾವೆಲ್ ಮಾಡುತ್ತೆ ಒಂದೇ. ಅದಾದ್ಮೇಲಿಂದ ಟ್ರಾವೆಲ್ ಮಾಡಾದ್ಮೇಲೆ ಎರಡು ಅಟ್ ಎ ಟೈಮ್ ಸ್ಟಾರ್ಟ್ ಆದಾಗ ಮೀಟಿಂಗ್ ಟೈಮ್ ಫೈಂಡ್ ಔಟ್ ಮಾಡ್ಕೊಂತೀರ ಅಲ್ವಾ. ಟೈಮ್ ಫೈಂಡ್ ಔಟ್ ಮಾಡಾದ್ಮೇಲೆ ಎಂ ಅನ್ನ ಟ್ರೈನು ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ, ಎನ್ ಅನ್ನ ಟ್ರೈನು ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ. ಅವಾಗ ಇದು ಎಷ್ಟು ದೂರ ಟ್ರಾವೆಲ್ ಮಾಡಿತ್ತು ಅದಕ್ಕೆ ರೇಷಿಯೋ ಫೈಂಡ್ ಔಟ್ ಮಾಡ್ತೀವಿ. ಇಷ್ಟೇ, 4 ಸ್ಟೆಪ್ ಇರೋದು. ಅಂದ್ರೆ ಎಂ ಅನ್ನ ಟ್ರೈನ್ ಇನಿಷಿಯಲಿ ಒಂದೇ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ, ಆದ್ಮೇಲೆ ಅವು ಮೀಟಿಂಗ್ ಟೈಮು ಎಂ ಮತ್ತೆ ಎನ್ ಎರಡು ಜೊತೆಗೆ ಓಡಾಟಾದಾಗ ಎಷ್ಟು ದೂರ ಅದು ಟ್ರಾವೆಲ್ ಮಾಡಿ ಎಷ್ಟು ಗಂಟೆಗೆ ಎರಡು ಮೀಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಎಂ ಅನ್ನೋದು ಎಷ್ಟು ದೂರ ಹೋಗುತ್ತೆ, ಎನ್ ಅನ್ನೋದು ಎಷ್ಟು ದೂರ ಬಂದಿತ್ತು. ಹಾಗಾದ್ರೆ ಎಂ ಅನ್ನೋದು ಎಷ್ಟು ದೂರ ಬಂದಿತ್ತು, ಎನ್ ಅನ್ನೋದು ಎಷ್ಟು ದೂರ, ಅದಕ್ಕೆ ರೇಷಿಯೋ ಹಾಕೋದು. ಆನ್ಸರ್ ಮಾಡ್ಬೇಡ. ಓಕೆ, ಇಲ್ಲಿ ನೋಡಿ, ಒಂದು ರೈಲು 40 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎಂ ನಿಂದ ಹೊರಡುತ್ತದೆ. ಓಕೆನಾ, ಎಂ ಅನ್ನ ಜಾಗದಿಂದ 6 ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ. ನೆಕ್ಸ್ಟ್ ಮತ್ತೊಂದು ರೈಲು 60 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ 10 ಗಂಟೆಗೆ ಎನ್ ಅನ್ನು ಬಿಡುತ್ತದೆ. ರೈಲುಗಳ ಸಮಾನಾಂತರ ಹಳಿಗಳ ಮೇಲೆ ಪರಸ್ಪರ ಚಲಿಸುತ್ತವೆ. ಎಂ ಮತ್ತು ಎನ್ ನಡುವಿನ ಅಂತರ 560 ಕಿಲೋಮೀಟರ್. ಅವರು ಭೇಟಿಯಾಗುವ ಅವರಿಬ್ಬರು ದೂರಗಳನ್ನ ಅನುಪಾತದಲ್ಲಿ ಎಷ್ಟು ಅಂದ್ರೆ, ಒಂದು ಟ್ರೈನ್ ಇದೆ, ಅದು ಎಂ ಅನ್ನ ಟ್ರೈನ್ ಫಸ್ಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ, ಆಪೋಸಿಟ್ ಸೇಮ್ ಆಪೋಸಿಟ್ ತಮ್ಮಿ, ಫಸ್ಟ್ ಆಪೋಸಿಟ್ ಮಾಡಿ. ಆಪೋಸಿಟ್ ಅಂದ್ರೆ ಇದು ಯಾವ ಟ್ರೈನ್ ಅಮ್ಮ, ಎಂ ಟ್ರೈನ್, ಇದು ಎನ್ ಟ್ರೈನ್. ಎಂ ಟ್ರೈನ್ ಎಷ್ಟು ಸ್ಪೀಡ್, 40 ಕಿಲೋಮೀಟರ್ ಪರ್ ಅವರ್. ಯಾವಾಗ ಎಷ್ಟು ಗಂಟೆ ಬಿಡುತ್ತಂತೆ, ಬೆಳಿಗ್ಗೆ 6 AM ಗೆ ಬಿಡುತ್ತಂತೆ. ಇದು ಎಷ್ಟು ಗಂಟೆಗೆ, ಎಷ್ಟು ಸ್ಪೀಡ್ ಆಗಿರೋದು, 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇರೋದು. ಇವರು ಎಷ್ಟು ಗಂಟೆ ಬಿಡ್ತಾರೆ, ಇವರು 10 ಗಂಟೆ ಬಿಡ್ತಾರಾ. ಹಾಗಾದ್ರೆ ಇವ್ರ ಜಾಗದಿಂದ ಇವ್ರ ಜಾಗಕ್ಕೆ ಎಷ್ಟು ದೂರ ಇದೆಯಂತೆ, 560 ಕಿಲೋಮೀಟರ್ ಇದೆ ಅಲ್ವನ್ರು. ಇಷ್ಟೇನ ಕ್ವಶನ್ ಕೊಟ್ಟಿರೋದು. ಆಮೇಲೆ ಎಲ್ಲಿ ಮೀಟ್ ಆಗುತ್ತೆ, ಇದನ್ನೇ ತಾನೇ ಕೇಳ್ತಿರೋದು, ಎಲ್ಲೋ ಮೀಟ್ ಆಗುತ್ತೆ. ಆದ್ರೆ ಹಾಗಾದ್ರೆ ಈಗ ನೋಡಿ, ಇದು 6 ಗಂಟೆ ಬಿಡುತ್ತಂತೆ, ಇದು 10 ಗಂಟೆ ಬಿಡುತ್ತಂತೆ. ಈಗ 10 ಗಂಟೆ ಬಿಡೋವರೆಗೆ ಇದು ಎಷ್ಟೋ ದೂರ ಮುಂದಕ್ಕೆ ಹೋಗುತ್ತೆ ತಾನೆ. ಹಾಗಾದ್ರೆ ಎಷ್ಟು ದೂರ ಟ್ರಾವೆಲ್ ಆಗುತ್ತೆ, 6 ಅವರ್ ಇಂದ 10 ಗಂಟೆಗೆ ಎಷ್ಟು ಗಂಟೆ ಟೋಟಲ್, 4 ಅವರ್ಸ್. ಇನ್ನು 4 ಗಂಟೆಗೆ ಎಷ್ಟು ಟ್ರಾವೆಲ್ ಮಾಡುತ್ತೆ ಅಂದ್ರೆ 1 ಅವರ್ ಎಷ್ಟು ಮಾಡ್ತಿತ್ತಂತೆ, 40 ಅಂದ್ರೆ ಎಷ್ಟು ಟ್ರಾವೆಲ್ ಮಾಡುತ್ತೆ, 160 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಆದ್ರೆ 560 ಕಿಲೋಮೀಟರ್ ಅಲ್ಲಿ ಎಂ ಅನ್ನೋದು ಒಂದೇ ಎಷ್ಟು ದೂರ ಮಾಡಿದೆ, ಎಷ್ಟು 160. ಹಾಗಾದ್ರೆ 560 ಕಿಲೋಮೀಟರ್ ಅಲ್ಲಿ ಇನ್ನು ಎಷ್ಟು ಕಿಲೋಮೀಟರ್ ಮಾತ್ರ ಉಳಿದಿದೆ, 400 ಕಿಲೋಮೀಟರ್ ಉಳಿದಿದೆ. ಈ 400 ಕಿಲೋಮೀಟರ್ ಯಾರ್ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ, ಇಬ್ರು ಬರ್ತಾರೆ, ಎಮ್ಮು ಬರ್ತಾರೆ, ಎನ್ನು ಬರ್ತಾರೆ. ಆದ್ರೆ ಈ 160 ಯಾರು, ಎಮ್ಮಿಂಗ್ ಮಾತ್ರ. ಹಾಗಾದ್ರೆ ನನಗೆ ಈಗ ಏನ್ ಬೇಕು, ಟೈಮ್ ಅಲ್ವಾ ಬೇಕಿರೋದು, ಮೀಟಿಂಗ್ ಟೈಮ್ ಅಲ್ವಾ. ಟೈಮ್ ಮೀಟಿಂಗ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಉಳಿಸಿದ್ದಾರೆ ಅವ್ರಿಬ್ರಿಗೆ, ಎಷ್ಟು 400. ಓಕೆನಾ.
ಆಯ್ತು. ನೆಕ್ಸ್ಟ್ ಅವರಿಬ್ರು ಸ್ಪೀಡ್ ಎಷ್ಟು? 100. ಆಯ್ತು, 0 ಕ್ಯಾನ್ಸಲ್. ಎಷ್ಟು ಅವರ್ಸ್ ಬೇಕಂತೆ? 4 ಗಂಟೆ ಬೇಕಾಗುತ್ತೆ. ಅವರಿಬ್ರು ಮೀಟ್ ಆಗಕ್ಕೆ ಎಷ್ಟು ಅವರ್ಸ್ ಬೇಕಂದ್ರೆ 4 ಅವರ್ಸ್. ಮೀಟ್ ಆಗೋದು ಗೊತ್ತಾಯ್ತು. ಹಾಗಾದ್ರೆ ಇವನು ಇಲ್ಲಿಂದ ಇಲ್ಲಿ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ ಬರಕ್ಕೆ ಅವನು ಬರಕ್ಕೆ ಎಷ್ಟು ದೂರ ಬಂದ್ರು ಅಂತ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಪ್ಪ ಇವ್ರದ್ದು? ಎಷ್ಟು? 40 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಇವ್ರು ಎಷ್ಟು ಅವರ್ ಬರ್ತಾರೆ ಅಂತ ಎಮ್ಮನವರು ಇಲ್ಲಿ 4 ಅವರ್ ಬಂದಿದ್ದಾರೆ. ಮೀಟ್ ಆಗುವಾಗ 4 ಅವರ್. ಎಷ್ಟು ಅವರ್ ಬಂದ್ರಪ್ಪ ಮುಂದಕ್ಕೆ ಅವರು? 8 ಅವರ್ ಬಂದ್ರು. ಆ 8 ಅವರ್ ಬಂದ್ರು ಅಂದ್ರೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ? 320 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾರೆ. ಎಷ್ಟು? 320 ಕಿಲೋಮೀಟರ್. ನೆಕ್ಸ್ಟ್ ಇದು ಯಾರ್ದು ಡಿಸ್ಟೆನ್ಸ್? ಎಮ್ದು. ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ ಎಂದ ಇವ್ರದ್ದು ಸ್ಪೀಡ್ ಎಷ್ಟಂತೆ? 60 ಕಿಲೋಮೀಟರ್ಸ್. ಇವ್ರು ಎಷ್ಟು ಅವರ್ ಮಾತ್ರ ಟ್ರಾವೆಲ್ ಮಾಡಿದ್ದು? 4 ಅವರ್ಸ್. ಓಕೆನಾ? 6 4 240 ಕಿಲೋಮೀಟರ್ಸ್. ಎರಡನ್ನು ಆಡ್ ಮಾಡಿ ಒಂದ್ಸತಿ ಎಷ್ಟು ಬರುತ್ತೆ? 560 ಬರ್ತಿದ್ಯಾ? ಟೋಟಲ್ ಡಿಸ್ಟೆನ್ಸ್ 560 ಮ್ಯಾಚ್ ಆಯ್ತಾ? ಅಂದ್ರೆ ಈಗ ಯಾರ ಅನುಪಾತ ಕೇಳ್ತಿದ್ದಾರೆ? ರೇಷಿಯೋ ಆಫ್ ದಿ ಡಿಸ್ಟೆನ್ಸ್ ಬೈ. ಹಾಗಾದ್ರೆ ಎಮ್ದು ಎಷ್ಟು, ಎಂದ ಎಷ್ಟು? ಎಮ್ ಅನ್ನೋದು ಎಷ್ಟು ಕಿಲೋಮೀಟರ್ ಬಂತಂತೆ? 320 ಕಿಲೋಮೀಟರ್ ರೇಷಿಯೋ. ಹಾಗಾದ್ರೆ 240 ಕಿಲೋಮೀಟರ್ ಯಾರು ಬಂದ್ರು? ಎನ್. ಹಾಗಾದ್ರೆ ಇಲ್ಲಿ 1 0 ಕ್ಯಾನ್ಸಲ್ ಮಾಡ್ಬೋದಾ? ಯಾವ ಮಗ್ಗಿಯಿಂದ 2 ಬರುತ್ತೆ? 6 1 ಮಗ್ಗಿಯಲ್ಲಿ ಬರುತ್ತಾ? 8 1 8 ರಿಂದ ಎಷ್ಟು ಸತಿ ಬರುತ್ತೆ? 8 4 ಇದು 3 ಇಷ್ಟೇನಾ? ಯಾವ್ದಾರ ಬಗ್ಗೆಯಲ್ಲಿ ಭಾಗ ಆಗುತ್ತಾ? ಹಾಗಾದ್ರೆ ಆನ್ಸರ್ ಎಷ್ಟು? 4:3. ಅಂದ್ರೆ ಆ ಕೊಟ್ಟಿರೋ ಭಾಗದಲ್ಲಿ ಇವನು 4 ಭಾಗ ಎಂ ಬರ್ತಾನೆ. ಎನ್ ಅನ್ನೋರು ಎಷ್ಟು ಭಾಗ ಬರ್ತಾರೆ? 3 ಭಾಗ ಬರ್ತಾರೆ. ಆಪ್ಷನ್ ಡಿ 4:3. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. A train leaves P at 4 a.m. with the speed of 50 kilometer per hour. 50 kilometer per hour. Another train leaves Q at 8 a.m. Okay. ಅದಾದ್ಮೇಲೆ with the speed of 70 kilometer per hour, the train are traveling towards each other on parallel track. Distance between the P and Q is 680 kilometer. When they meet, what is the ratio of the distance covered by them? ಹಾಗಾದ್ರೆ ಆಪೋಸಿಟ್ ಹೋಗುತ್ತಾ? ಆಪೋಸಿಟ್ ಹೋಗುತ್ತಂದ್ರು. ಆಪೋಸಿಟ್ ಹೋಗುತ್ತೆ ಅಂದ್ರೆ ಇದು ಯಾವ ಟ್ರೈನ್? ಇದು ಪಿ. ಇದೆ ಯಾವುದು? ಕ್ಯೂ. ಓಕೆನಾ? ಪಿ ಎನ್ ಟ್ರೈನ್ ಇನ್ನ ಎಷ್ಟು ಗಂಟೆ ಬಿಡುತ್ತೆ? ಪಿ ಎನ್ ಟ್ರೈನ್ 4 a.m. ಗೆ. ಅದರ ಸ್ಪೀಡ್ ಎಷ್ಟು? 50 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಕ್ಯೂ ಅನ್ನೋ ಟ್ರೈನಿನ ಸ್ಪೀಡ್ ಎಷ್ಟು ಗಂಟೆ ಬಿಡುತ್ತೆ? 8 ಗಂಟೆ ಬಿಡುತ್ತೆ. ಹಾಗಾದ್ರೆ ಅದರ ಸ್ಪೀಡ್ ಎಷ್ಟು? 70 ಕಿಲೋಮೀಟರ್ ಪರ್ ಅವರ್. ಆಯ್ತಾ? ನೆಕ್ಸ್ಟ್ ಈಗ ಪಿಗೂ ಮತ್ತೆ ಕ್ಯೂಗೆ ಇರುವ ಡಿಫರೆಂಟ್ ಡಿಸ್ಟೆನ್ಸ್ ಎಷ್ಟು? 680 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆಯ್ತಾ? ಹಾಗಾದ್ರೆ ಪಿ ಎನ್ ಟ್ರೈನ್ ಎಷ್ಟು ಗಂಟೆ ಬಿಡೋದು? 4 ಗಂಟೆ. ಇದು 8 ಗಂಟೆ. ಹಾಗಾದ್ರೆ ಪಿ ಎನ್ ಟ್ರೈನ್ ಎಷ್ಟು ದೂರ ಟ್ರಾವೆಲ್ ಮಾಡಿರುತ್ತೆ? ಆಲ್ರೆಡಿ 4 ಅವರ್ಸ್ ಮಾಡಿರುತ್ತಾ? ಪಿ ಎನ್ ಅದು 4 ಅವರ್ಸ್ ಟ್ರಾವೆಲ್ ಮಾಡಿರುತ್ತೆ. ಎಷ್ಟು ಕಿಲೋಮೀಟರ್? 50 ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು? 200 ಕಿಲೋಮೀಟರ್ ಹೋಗಿರುತ್ತೆ. ಹಾಗಾದ್ರೆ ಪಿ ಮತ್ತು ಕ್ಯೂ ಎರಡು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡುವಾಗ ಎಷ್ಟು ಕಿಲೋಮೀಟರ್ ಬ್ಯಾಲೆನ್ಸ್ ಇರುತ್ತೆ? ಎಷ್ಟು? 680 ಮೈನಸ್. ಹಾಗಾದ್ರೆ ಪಿ ಮತ್ತು ಕ್ಯೂ ಸ್ಟಾರ್ಟ್ ಮಾಡುವಾಗ ಎಷ್ಟು ಕಿಲೋಮೀಟರ್ ಉಳಿದಿರುತ್ತೆ? 480 ಕಿಲೋಮೀಟರ್ ಉಳ್ಕೊಂಡಿರುತ್ತೆ. ಆ 480 ಕಿಲೋಮೀಟರ್ ಅಲ್ಲಿ ಮೀಟ್ ಆಗ್ಬೇಕು ಅಲ್ವಾ? ಹಾಗಾದ್ರೆ ಮೀಟಿಂಗ್ ಟೈಮ್ ಇಸ್ ಈಕ್ವಲ್ ಟು 480 ಬೈ ಸ್ಪೀಡ್ ಎಷ್ಟು ಅವರಿಬ್ಬರದು? 50 ಪ್ಲಸ್ 70 120 12 ಇಂದ 12 1s 12 4s ಎಷ್ಟು ಅವರ್ ಬೇಕಂತಪ್ಪ ಮೀಟ್ ಆಗಕ್ಕೆ? 4 ಅವರ್ಸ್ ಬೇಕಂತೆ. ಹಾಗಾದ್ರೆ ಪಿ ಎನ್ ಟ್ರೈನ್ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ? ಪಿ ಎನ್ ಟ್ರೈನ್ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ? ಎಷ್ಟು ಟೋಟಲ್ ಸ್ಪೀಡ್ ಎಷ್ಟು? 50 ಕಿಲೋಮೀಟರ್. ಹಾಗಾದ್ರೆ ಅದು ಎಷ್ಟು ಟೈಮ್ ತಗೊಳುತ್ತೆ? ಇಲ್ಲಿ 4 ಅವರ್ ಹೋಗಿತ್ತು, ಇಲ್ಲಿ 4 ಅವರ್, ಒಟ್ಟು 8. ಎಷ್ಟಾಯ್ತು? 8 5 ಅಂದ್ರೆ ಎಷ್ಟು ಕಿಲೋಮೀಟರ್? 400 ಕಿಲೋಮೀಟರ್. ಯಾರು ಬಂದ್ರು? ಪಿನೇ ಬಂತು. ನೆಕ್ಸ್ಟ್ ಕ್ಯೂ ಅನ್ನೋ ಟ್ರೈನ್ ಈಗ ಅದ್ರ ಸ್ಪೀಡ್ ಎಷ್ಟಂತೆ?
70 ಕಿಲೋಮೀಟರ್. ಅದು ಎಷ್ಟು ಅವರ್ ಹೋಗುತ್ತೆ? 7 4 28 ಕಿಲೋಮೀಟರ್ಸ್, 280 ಕಿಲೋಮೀಟರ್. ಹಾಗಾದ್ರೆ ಅದ್ರ ರೇಷಿಯೋ ಎಷ್ಟು? 400 ಇಷ್ಟು 280. 10 ಕ್ಯಾನ್ಸಲ್. ಯಾವ್ದ್ರಿಂದ ಭಾಗ ಆಗುತ್ತಪ್ಪ? 4ರಿಂದ ಆಗುತ್ತಾ? 4ರಿಂದ ಎಷ್ಟತಿ? ಇದು ಅಂದ್ರೆ ಪಿ ನ ಟ್ರೈನ್ ಎಷ್ಟು ಭಾಗ ಬರುತ್ತೆ? 7 ಭಾಗ. ಕ್ಯೂ ನ ಟ್ರೈನ್ 7 ಭಾಗ ಅಲ್ವಾ? 10:7. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಎ ಬಾಯ್ ಸ್ಟ್ಯಾಂಡಿಂಗ್ ಬೈ ದಿ ಸೈಡ್ ಆಫ್ ಎ ರೈಲ್ವೆ ಟ್ರ್ಯಾಕ್ ಫೈಂಡಿಂಗ್ ದಟ್ ಟ್ರೈನ್ ಕ್ರಾಸಸ್ ಹಿಮ್ ಅಂದ್ರೆ ಹುಡುಗ ನಿಂತಿದ್ದಾನಂತೆ, ಅವನ್ನ ಟ್ರೈನ್ ಕ್ರಾಸ್ ಮಾಡ್ತಿದ್ಯಂತೆ. ಅವನ ಟ್ರೈನ್ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕಂತಪ್ಪ? 10 ಸೆಕೆಂಡ್ ಬೇಕಂತೆ. ಇನ್ನೊಂದು ಟ್ರೈನ್, ಅನದರ್ ಟ್ರೈನ್ ಆಫ್ ದಿ ಟ್ವೈಸ್ ಲೆಂತ್, ಅಂದ್ರೆ ಈಗ ಫಸ್ಟ್ ಇದ್ದಿದ್ದು ಟ್ರೈನ್ 100 ಮೀಟರ್ ಇತ್ತಂದ್ರೆ ಇದು ಟ್ರೈನ್ ಲೆಂತ್ ಎಷ್ಟಿರುತ್ತೆ? 200 ಮೀಟರ್ ಇರುತ್ತಂತೆ. ಆ ಟ್ರೈನ್ ಅದನ್ನು ಅವನ್ನ ತಿರ್ಗಾ ಕ್ರಾಸ್ ಮಾಡುತ್ತೆ. ಆ ಕ್ರಾಸ್ ಮಾಡಕ್ಕೆ ಎಷ್ಟು ಹೊತ್ತಾಯ್ತಂತೆ? 40 ಸೆಕೆಂಡ್ಸ್ ಆಯ್ತಂತೆ. ಹಾಗಾದ್ರೆ ಅದೇ ಟ್ರೈನ್ಗಳು ಅವರಿಬ್ರು ಈಚ ಎದುರು ಬದ್ರು ಇದ್ದಾಗ ಕ್ರಾಸ್ ಮಾಡಕ್ಕೆ ಎಷ್ಟು ಹೊತ್ತು ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ಅಂದ್ರೆ ಇಲ್ಲಿ ನೋಡಿ, ಈಗ ಟ್ರೈನ್ ಫಸ್ಟ್ ಟ್ರೈನ್ ಎಷ್ಟು ರೇಷಿಯೋ ಇತ್ತು? ಈಗ 1:2 ರೇಷಿಯೋ ಅಲ್ಲಿ ಕ್ರಾಸ್ ಮಾಡುತ್ತೆ ಅಲ್ವನ್ರು? 1:2 ರೇಷಿಯೋ ಅಲ್ಲಿ ಕ್ರಾಸ್ ಮಾಡುತ್ತೆ. ಹಾಗಾದ್ರೆ ಟ್ರೈನು ಫಸ್ಟ್ ಟ್ರೈನು ಅವನ್ನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು? 10 ಸೆಕೆಂಡ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಅಂದಾಜಲ್ಲಿ 100 ಮೀಟರ್ ಇದೆ ಅಂತ ತಾಂಬೋದಾ? 100 ಮೀಟರ್ ಇದೆ ಅಂತ ತಾಂಬೋದಾ? ಇದೆಷ್ಟಿರ್ಬೋದು ಅಂತ ತಂತೀನಿ. ಹಾಗಾದ್ರೆ 200 ಮೀಟರ್ ಅಂತ ಇದೆ ತಾಂತೀನಿ. ಇದೇನಿದು? ಲೆಂತ್ ಸಿಕ್ತು. ಟೈಮಿಂಗ್ಸ್ ಏನು? ಇದಕ್ಕೆ ಎಷ್ಟೊತ್ತು? ಇದಕ್ಕೆ ಎಷ್ಟೊತ್ತು? ಇದಕ್ಕೆ 40 ಸೆಕೆಂಡ್ಸ್ ಬೇಕು ಅಲ್ವಾ? ಹಾಗಾದ್ರೆ ಈಗ ಸ್ಪೀಡ್ ಎಷ್ಟು ಬೇಕು? ಇದ್ರ ಸ್ಪೀಡ್ ಎಷ್ಟು? 100. ಅಲ್ಲಮ್ಮ, ಇದ್ರ ಸ್ಪೀಡ್ ಅವ್ನ ಹುಡುಗನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು? ಸ್ಪೀಡ್ ಎಷ್ಟಾಗುತ್ತೆ? ಸ್ಪೀಡ್ ಇಸ್ ಈಕ್ವಲ್ ಟು 100/10 ಅಲ್ವನ್ರು? ಒಂದ್ಸ ಎಷ್ಟಾಯ್ತು? 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. ಯಾರ್ದು? ಈ ಟ್ರೈನ್ದು, ಫಸ್ಟ್ ಹೋಗಿದ್ ಟ್ರೈನ್ದು. ನೆಕ್ಸ್ಟ್ ಇನ್ನೊಂದು ಟ್ರೈನ್ದು ಸ್ಪೀಡ್ ಎಷ್ಟು? ಸ್ಪೀಡ್ ಇಸ್ ಈಕ್ವಲ್ ಟು 200/40 ಸೆಕೆಂಡ್ಸ್. ಎಷ್ಟಾಗುತ್ತೆ? 4 ಇಂದ 4 5 ಎಷ್ಟಾಯ್ತು? 5 ಕಿಲೋಮೀಟರ್ ಪರ್ ಅವರ್ ಅಂತ ಆಯ್ತು. ಅಂದ್ರೆ ಫಸ್ಟ್ ಇತ್ತಲ್ವ ಒಂದು ಟ್ರೈನು ನಿಂತ್ಕೊಂಡಿರ್ತಾನೆ, ಆ ಟ್ರೈನ್ 10 ಸೆಕೆಂಡ್ ಕ್ರಾಸ್ ಮಾಡ್ತಲ್ವಾ, ಆ ಟ್ರೈನ್ ಸ್ಪೀಡ್ ಎಷ್ಟಂತೆ? 10 ಕಿಲೋಮೀಟರ್ ಪರ್ ಅವರ್. ಇನ್ನೊಂದು ಟ್ರೈನ್ ಇತ್ತಲ್ವಾ, ಆ ಟ್ರೈನ್ ಕ್ರಾಸ್ ಮಾಡೋದಂತ ಅವನ್ನ, ಅವಾಗ ಎಷ್ಟು ಸ್ಪೀಡ್ ಇತ್ತಂತೆ? 5 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಆ ಎರಡು ಟ್ರೈನು ಅವೆರಡು ಅದ್ರ ಬದು ಬಂದಾಗ, ಆಪೋಸಿಟ್ ಬಂದಾಗ ಎರಡು ಕ್ರಾಸ್ ಮಾಡೋದಂತಲ್ವಾ, ಆ ಕ್ರಾಸ್ ಮಾಡಕ್ಕೆ ಎಷ್ಟು ಹೊತ್ತು? ಅಂದ್ರೆ ನನಗೇನ್ ಬೇಕಿದೆ? ನನಗೇನ್ ಬೇಕಿರೋದು? ಟೈಮ್ ಅಲ್ವನ್ರ? ಟೈಮ್ ಇಸ್ ಈಕ್ವಲ್ ಟು ಹಾಗಾದ್ರೆ ಎಷ್ಟಿದೆ? ಇದನ್ನ ಕಿಲೋಮೀಟರ್ ತಗೊಂಡಂಗೆ ಇದು 100 ಮೀಟರ್ ಅಂತ ತಡಿ, ಇದು 100 ಮೀಟರ್ ತಡಿ. ಅವಾಗ ಏನಾಗುತ್ತೆ? ಇದು ಯೂನಿಟ್ಸ್ ಮೀಟರ್ ಪರ್ ಸೆಕೆಂಡ್, ಇದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹಾಗಾದ್ರೆ ಟೈಮು ಟೋಟಲ್ ಎಷ್ಟು ಲೆಂತ್ ಇದೆ? ಲೆಂತ್ ಎಷ್ಟು ಮೀಟರ್ ಇದೆ? 300 ಮೀಟರ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ 10 + 5 15. 15 ಅಂದ್ರೆ 15 1 15 2 20 ಸೆಕೆಂಡ್ಸ್. ಅವ ಎರಡು ಈಚ್ ಅದರ್ ಕ್ರಾಸ್ ಮಾಡೋದಕ್ಕೆ ಅಂದ್ರೆ 20 ಸೆಕೆಂಡ್ಸ್ ಬೇಕಾಗುತ್ತೆ. ಓಕೆ, ರೀಡ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಬಾಯ್ ಸ್ಟ್ಯಾಂಡಿಂಗ್ ಬೈ ದಿ ಸೈಡ್ ಆಫ್ ದಿ ರೈಲ್ವೆ ಟ್ರ್ಯಾಕ್ finds the train crosses him in 12 seconds. Okay, aita next and another train twice of the length, the train crosses in 30 seconds. How long in seconds will two trains crosses each other? ಅಂದ್ರೆ ಇಲ್ಲಿ ಒಂದು ಟ್ರೈನು ಒಂದು ಹುಡುಗ ಇಲ್ಲಿ ನಿಂತಿರ್ತಾನೆ, ಅವನ್ನ ಕ್ರಾಸ್ ಮಾಡುತ್ತಂತೆ, ಸೈಡ್ ಹೋಗುತ್ತೆ, ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಎಷ್ಟೊತ್ತು ಬೇಕಂತ? ಅದಕ್ಕೆ 12 ಸೆಕೆಂಡ್ಸ್ ಬೇಕಂತೆ. ನೆಕ್ಸ್ಟ್ ಇನ್ನೊಂದು ಟ್ರೈನ್ ಇದೆಯಂತೆ, ಆ ಇನ್ನೊಂದು ಟ್ರೈನು ಒಂದು ಹುಡುಗನ್ನ ಕ್ರಾಸ್ ಮಾಡೋದಂತೆ, ಅದಕ್ಕೆ ಎಷ್ಟೊತ್ತು ಬೇಕು? 30 ಸೆಕೆಂಡ್ಸ್ ಇದೆ. ಆದ್ರೆ ಫಸ್ಟ್ ಟ್ರೈನ್ ಇತ್ತಲ್ವಾ, ಇದು ಒಂದು ಭಾಗ ಇದ್ರೆ ಇದೆಷ್ಟು ಭಾಗ ಇರುತ್ತಂತೆ? ಟ್ರೈನ್ ಒಂದು ಉದ್ದ
2 ಭಾಗ ಇರುತ್ತಂತೆ. ಹಾಗಾದ್ರೆ ನನಗೆ ಎಷ್ಟಿದೆ ಉದ್ದ ಅಂತ ಎಕ್ಸಾಂಪಲ್ ತಗೊಬೋದಾ? ಎಷ್ಟಿರ್ಬೋದು? 100 ಮೀಟರ್ ತಂತೆ. ಯಾಕೆ 100 ಮೀಟರ್ ತಗೊಬೋದು? 12ರಿಂದ ಭಾಗ ಆಗ್ಬೇಕಲ್ವಾ? ಸಿಂಪಲ್ ಆಗಿ ತಗೊಳ್ಳೋಣ. 300 ತಗೊಬೋದಾ? 300 ತಗೊಬೋದಾ? 600 ತಗೊಳ್ಳ? ನೀವು ಎಷ್ಟು ಬೇಕಾದ್ರೂ ತಗೊಳ್ಳಿ, ಏನ್ ತಪ್ಪೇನ? ಹಾಗಾದ್ರೆ ಇದು ಎಷ್ಟು ಉದ್ದ ಇದೆ ಅಂತೆ? 600 ಮೀಟರ್ ಇದೆ ಅಂತ ತಗೊಳ್ತೀವಿ. ಇದೆಷ್ಟು ಇರುತ್ತಾಗ? 1200 ಮೀಟರ್. ಯಾಕೆಂದ್ರೆ ನಮ್ಗೆ ಸಿಂಪ್ಲಿಫೈ ಆಗಕ್ಕೆ ಈಸಿಯಾಗಿ ಏನ್ ಬೇಕು ಅದನ್ನ ತಗೊಳ್ಳಿ. ಓಕೆನಾ? ಓಕೆನಾ? ಹಾಗಾದ್ರೆ ಈಗ ಹೇಳಿ, ಟೈಮ್ ಎಷ್ಟು ತಗೊಳುತ್ತೆ ಇದಕ್ಕೆ? ಸ್ಪೀಡ್ ಎಷ್ಟು ಇದ್ರದ್ದು? ಫಸ್ಟ್ ಟ್ರೈನ್ದು ಡಿಸ್ಟೆನ್ಸ್ 600 ಮೀಟರ್ ಇದ್ದರೆ ಇದಕ್ಕೆ ಎಷ್ಟೊತ್ತು? 12 ಸೆಕೆಂಡ್ ಅಂದ್ರೆ ಎಷ್ಟಪ್ಪ? 12 50 ಮೀಟರ್ ಅಲ್ಲ, 50 ಮೀಟರ್ ಪರ್ ಸೆಕೆಂಡ್ ಆಗುತ್ತಂತೆ. ನೆಕ್ಸ್ಟ್ ಈ ಟ್ರೈನ್ ಸ್ಪೀಡ್ ಎಷ್ಟು? ಸ್ಪೀಡ್ ಇದು ಎಷ್ಟಿದೆ ಅಂತಪ್ಪ? 120,200 ಮೀಟರ್ ಇದೆ. ಹಾಗಾದ್ರೆ ಇದು ಎಷ್ಟು ಸೆಕೆಂಡ್ ತಗೊಳುತ್ತೆ? 30 ಸೆಕೆಂಡ್ ತಗೊಳುತ್ತೆ. 30 ಸೆಕೆಂಡ್ ಅಂದ್ರೆ 10 3 ಎಷ್ಟೈತಿ? 40. ಹಾಗಾದ್ರೆ ಇದು ಸ್ಪೀಡ್ ಎಷ್ಟು? 40 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಈ ಟ್ರೈನು ಮತ್ತೆ ಈ ಟ್ರೈನು ಎರಡು ಏನ್ ಮಾಡುತ್ತಂತೆ? ಆಪೋಸಿಟ್ ಬರುತ್ತೆ. ಆಪೋಸಿಟ್ ಬಂದಾಗ ಅದಕ್ಕೆ ಎಷ್ಟೊತ್ತು ಬೇಕು ಅಂತ ಇಲ್ಲೆಲ್ಲೋ ಮೀಟ್ ಮಾಡಕ್ಕೆ, ಎಷ್ಟೊತ್ತು ಕ್ರಾಸ್ ಆಗಕ್ಕೆ, ಕ್ರಾಸಿಂಗ್ ಗೆ ನೋಡಿ ಟೈಮಿಂಗ್ಸ್ ಅಲ್ವಾ ಬೇಕಿರೋದು. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 1200 ಪ್ಲಸ್ 600 ಎಷ್ಟು? 1600 ಪ್ಲಸ್ 1200. ಟೈಮಿಂಗ್ಸ್ ಆಪೋಸಿಟ್ ಇದ್ರೆ ಆಡ ಮೈನಸ್ ಪ್ಲಸ್ 650 ಪ್ಲಸ್ 40 ಎಷ್ಟಾಗುತ್ತೆ? 1800 ಡಿವೈಡೆಡ್ ಬೈ 90. 10 ಕ್ಯಾನ್ಸಲ್. 9 1 2 20. ಅದೇ ಎಷ್ಟು? 20 ಸೆಕೆಂಡ್ಸ್ ಅಲ್ಲಿ ಅವೆರಡು ಕ್ರಾಸ್ ಆಗುತ್ತೆ. ಆಪ್ಷನ್ ಡಿ. ಓಕೆ, ರೈಟ್ ಡೌನ್. ಓಕೆ, ನಾಳೆಯ ಹೋಮ್ವರ್ಕ್ ಕ್ವಶನ್ಸ್ ಇರುತ್ತೆ. ಥ್ಯಾಂಕ್ ಯು.